Next, seventh one. His scepter shows the force of temporal power. His scepter shows the force of temporal power. The attribute to awe and majesty. The attribute to awe and majesty. Okay. His sceptoral power. Scepter ಅಂತಂದ್ರೆ ಏನು? Sceptoral power. ಆವಾಗಲೇ ಹೇಳಿದೀನಿ ರಾಜದಂಡ ಅನ್ನೋದು. ಓಕೆ. ಟೆಂಪೋರಲ್ ಪವರ್. ಟೆಂಪೋರಲ್ ಪವರ್ ಅಂದ್ರೆ ಲೌಕಿಕ ಶಕ್ತಿ. ದ ಅಟ್ರಿಬ್ಯೂಟ್ ಟು ಆವ್ ಅಂಡ್ ಮೆಜೆಸ್ಟಿ. ಕ್ವಾಲಿಟಿ ಯಾವುದಕ್ಕೆ? ಮೆಜೆಸ್ಟಿ ಅಂತಂದ್ರೆ ಗೌರವ ಸೂಚಕ ಪದ ಮೆಜೆಸ್ಟಿ. ಓಕೆ. ಸೊ ಇದರಲ್ಲಿ ಯಾವ್ದು ಯಾವ ಕ್ವಾಲಿಟಿಯನ್ನು ತೋರಿಸುತ್ತೆ? ಸೆಪ್ಟೋರಲ್ ಪವರ್, ಟೆಂಪೋರಲ್ ಪವರ್. ಓಕೆ. ಕ್ವಶನ್ಸ್ ನೋಡೋಣ ಇವಾಗ. ವಾಟ್ ಈಸ್ ಸೆಪ್ಟರ್? ಸೆಪ್ಟರ್ ಅಂದ್ರೇನು? ಸೆಪ್ಟರ್ ಈಸ್ ಅ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಅ ಕಿಂಗ್ ಆರ್ ಕ್ವೀನ್. ಓಕೆ. ಇದು ಮೀನಿಂಗ್. ಸೆಪ್ಟರ್ ದ ಮೀನಿಂಗ್ ಏನು? ಇದು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಮೀನಿಂಗ್ಸ್ ಆಫ್ ವರ್ಡ್ಸ್ ಕೊಡ್ತಾರಲ್ವಾ, ಅದರಲ್ಲಿ ಕೊಟ್ಟಿದ್ದಾರೆ. ಸೆಪ್ಟರ್ ಈಸ್ ಅ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಕಿಂಗ್ ಆರ್ ಕ್ವೀನ್. ಸೆಪ್ಟರ್ ಅಂತಂದ್ರೆ ರಾಜ ಅಥವಾ ರಾಣಿ ಹಿಡ್ಕೊಳ್ಳುವಂತಹ ಒಂದು ಅಲಂಕೃತವಾದ ರಾಡ್, ಅಂದ್ರೆ ಕಬ್ಬಿಣದ ಒಂದು ದಂಡ. ಓಕೆ. ಸೊ ಅದನ್ನ ಏನಂತ ಕರೀತಾರೆ? ಕನ್ನಡದಲ್ಲಿ ನಾವು ರಾಜದಂಡ ಅಂತ ಹೇಳ್ತೀವಿ. ಇದು ಆನ್ಸರ್. ಸೆಕೆಂಡ್ ಒನ್, ಬಿ. ಹೌ ಡಸ್ ದಿಸ್ ಸೆಪ್ಟರ್ ಶೋ ದ ಟೆಂಪೋರಲ್ ಪವರ್? ಯಾವ ರೀತಿ ನಿಮ್ಗೆ ಅನ್ಸತ್ತೆ ಇದು ಟೆಂಪೋರಲ್ ಪವರ್ ಅಂತ? ಯಾಕೆ ಅಂತಂದ್ರೆ ಪೋಯಮ್ ಅಲ್ಲಿ ನೀವು ಓದಿರ್ತೀರ, ಸೆಪ್ಟರ್ ಕ್ರಿಯೇಟ್ಸ್ ಫಿಯರ್ ಅಮಾಂಗ್ ಪೀಪಲ್. ಆ ರಾಜದಂಡ ಹಿಡ್ಕೊಂಡಿದ್ರೆ ಜನರಿಗೆ ಭಯ ಆಗತ್ತೆ ಅಲ್ವಾ? ನ್ಯಾಯವನ್ನ ಕೊಡಿಸೋದಿಕ್ಕೆ ರಾಜ ಅದನ್ನ ಹಿಡ್ಕೊಂಡಿರ್ತಾನೆ. ಅದು ಒಂದು ನಿಮ್ಗೆ ಅಧಿಕಾರವನ್ನ ಸೂಚಿಸತ್ತೆ. ರಾಜ ಅನ್ನುವಂತಹ ಅಧಿಕಾರ, ದರ್ಪವನ್ನ ಸೂಚಿಸುತ್ತೆ. ಸೊ ಅದನ್ನ ನೋಡಿದ್ರೆ ಜನರಿಗೆ ಭಯ ಹುಟ್ಟತ್ತೆ ಅವರ ಮನಸ್ಸಲ್ಲಿ. ಓಕೆ. ಇಟ್ ಕ್ರಿಯೇಟ್ಸ್ fear among people, so it shows the temporal power. Yake? Because it creates fear among the people. Third one, in contrast, what quality does mercy stand for? ಇದಕ್ಕೆ ವಿರುದ್ಧವಾಗಿ ಮರ್ಜಿ ಅನ್ನೋದು ಯಾವ ಗುಣಗಳನ್ನ ಸೂಚಿಸುತ್ತೆ? ಇನ್ ಕಾಂಟ್ರಾಸ್ಟ್, ಯಾವ ತರ ಕ್ವಶನ್ ಕೇಳಿದಾರೋ ನೋಡಿ ಮಕ್ಳೇ, ಅದೇ ತರ ಉತ್ತರನ ಬರ್ಕೊಂಡು ಹೋಗ್ಬೇಕು. ಓಕೆ. ಇನ್ ಕಾಂಟ್ರಾಸ್ಟ್, ಮರ್ಜಿ ಸ್ಟ್ಯಾಂಡ್ಸ್ ಫಾರ್ ದ ಡಿವೈನ್ ಕ್ವಾಲಿಟಿ, ಅಂದ್ರೆ ದೈವಿಕ ಗುಣ ಲಕ್ಷಣ, ವಿಚ್ ಫ್ಲೋಸ್ ಫ್ರಮ್ ದ ಹಾರ್ಟ್. ಓಕೆ. ಮರ್ಜಿ ಅಂತಂದ್ರೇನು? ಕರುಣೆ ಹೇಗಿರ್ಬೇಕು? ಕರುಣೆ ಏನನ್ನ ಸೂಚಿಸುತ್ತೆ ಇಲ್ಲಿ? ದೈವಿಕ ಗುಣವನ್ನ ಸೂಚಿಸುತ್ತೆ. ಎಲ್ಲಿಂದ ಬರ್ಬೇಕು ಕರುಣೆ, ದಯೆ ಅನ್ನೋದು ಎಲ್ಲಿಂದ ಬರ್ಬೇಕು? ಮನುಷ್ಯನ ಹೃದಯದಿಂದ, ಆ ರಾಜನ ಹೃದಯದಿಂದ ಬರ್ಬೇಕು. ಯಾವ ತರ ಇಲ್ಲಿ ಸೆಪ್ಟರ್ ಭಯವನ್ನ ಹುಟ್ಟಿಸತ್ತೋ ಅದಕ್ಕೆ ವಿರುದ್ಧವಾಗಿ, ಕಾಂಟ್ರಾಸ್ಟ್ ಅಂದ್ರೆ ವಿರುದ್ಧವಾಗಿ ದಯೆ ಅಥವಾ ಕರುಣೆ ಅನ್ನೋದು ಹೃದಯದಿಂದ ಬಂದಂತಹ ಒಂದು ದೈವಿಕ ಗುಣವನ್ನ ಸೂಚಿಸುತ್ತೆ ಅನ್ನೋದು ಇದರ ಅರ್ಥ. ಓಕೆ. In contrast, mercy stands for the divine quality which flows from the heart.